Hi, hello everyone. This is Satish Kumar, working as Assistant Professor in Commerce, GFGC Mitigation. Welcome to the Digital Learning Platform powered by Directorate of Collegiate Education, Government of Karnataka. Hello everyone, this is Satish Kumar. In this class, we are going to talk about bills of exchange, which is from negotiable instrument unit from banking law and operations. ಸೊ ಈ ಒಂದು ಕ್ಲಾಸಲ್ಲಿ ನಾವು ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಇದು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಯೂನಿಟಿಂದ ಫ್ರಮ್ ಬ್ಯಾಂಕಿಂಗ್ ಲಾ ಆ್ಯಂಡ್ ಆಪರೇಷನ್ಸ್ ಡಿಸಿಪ್ಲಿನ್. ಸೊ ಫಸ್ಟ್ಲಿ ಲೆಟ್ ಸ್ಟಾರ್ಟ್ ವಿತ್ ದಿ ಮೇನಿಂಗ್ ಪಾರ್ಟ್ ಆಫ್ ಬಿಲ್ಸ್ ಆಫ್ ಎಕ್ಸ್ಚೇಂಜ್. ಸೊ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಅಂದರೆ ಏನು, ಇದಕ್ಕಿಂತ ಮುಂಚೆ ನಾವು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಂದರೆ ಏನು ತಿಳ್ಕೋಬೇಕು. ಇನ್ ದ ಲಾಸ್ಟ್ ಕ್ಲಾಸ್ ಆಸ್ ಐ ಸ್ಟೇಟೆಡ್, negotiable instrument is nothing but any instrument whose property can be easily transferable from one person to other person without much risk. So such kind of document is called as negotiable instrument. ಯಾವ ಒಂದು ಇನ್ಸ್ಟ್ರೂಮೆಂಟು ಒಂದು ಪ್ರಾಪರ್ಟಿ ರೈಟ್ಸನ್ನಾಗಲಿ ಅಥವಾ ಒಂದು ಪೇಮೆಂಟ್ ರೈಟನ್ನು ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಈಸಿಯಾಗಿ ಟ್ರಾನ್ಸ್ಫರ್ ಮಾಡುತ್ತೋ ಅಂಥ ಒಂದು ಇನ್ಸ್ಟ್ರೂಮೆಂಟನ್ನು ನಾವು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಂತ ಕರಿತೀವಿ. ಇದು ಪ್ರೀವಿಯಸ್ ಕ್ಲಾಸಲ್ಲಿ ನಾವು ತಿಳ್ಕೊಂಡ್ವಿ. ಈಗ ಈ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸಲ್ಲಿ ಡಿಫ್ರೆಂಟ್ ಟೈಪ್ಸ್ ಇದೆ. ಅದರಲ್ಲಿ ಪ್ರಪ್ರಥಮವಾಗಿ ಅದು ಮೋಸ್ಟ್ ಇಂಪಾರ್ಟೆಂಟ್ಲಿ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಅನ್ನೋದು. ಸೊ ಈ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಅಂದರೆ ಏನು, ಲೆಟ್ ಅಸ್ ಸೇ ಹೌ ಇಟ್ ಈಸ್ ಗೋಯಿಂಗ್ ಟು ಬಿ ಎ ಯುನಿಕ್ ಒನ್ ಇನ್ ಕೇಸ್ ಆಫ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್. ಲೆಟ್ ಅಸ್ ಸಿ. ಸೊ ಆಸ್ ಐ ಸ್ಟೇಟೆಡ್ ಇನ್ ದಿ ಲಾಸ್ಟ್ ಕ್ಲಾಸ್, so this definition is available under section 5 of Negotiable Instrument Act 1881. so ಈ ಒಂದು ಡೆಫಿನೇಷನ್ ಯಾವ ರೀತಿ ಇದೆ ನೋಡಿ. It defines as an instrument in writing containing an unconditional order signed by the maker directing a certain person to pay a certain sum of money only to or to the order of a certain person or to the bearer of instrument. ಇದು ಇಟ್ಸ್ ಲೈಕ್ ಎ ಲೆಂತಿ ಡೆಫಿನೇಷನ್. ಇದು ಎಲಾಬ್ರೇಟ್ ಆಗಿ ಲೆಂತಿ ಡೆಫಿನೇಷನ್ ಕೊಟ್ಟಿದ್ದಾನೆ. ಇದರ ಅರ್ಥ ಯಾವ ರೀತಿ ಇದೆ ಅಂತ ನೋಡಿ. ಆ್ಯನ್ ಇನ್ಸ್ಟ್ರೂಮೆಂಟ್ ಇನ್ ರೈಟಿಂಗ್, ಇದೊಂದು ಇನ್ಸ್ಟ್ರೂಮೆಂಟು, ಬರಹದ ರೂಪದಲ್ಲಿರುವಂಥ ಒಂದು ಇನ್ಸ್ಟ್ರೂಮೆಂಟ್. ಕಂಟೈನಿಂಗ್ ಆ್ಯನ್ ಅನ್ಕಂಡೀಷನಲ್ ಆರ್ಡರ್, ಒಂದು ಯಾವುದೇ ರೀತಿಯ ಕಂಡೀಷನ್ ಇರಬಾರ್ದು, ಅನ್ಕಂಡೀಷನಲ್ ಆರ್ಡರ್ ಆಗಿರಬೇಕು, ಬರಹದ ರೂಪದಲ್ಲಿರಬೇಕು, ಅನ್ಕಂಡೀಷನಲ್ ಆರ್ಡರನ್ನು ಹೊಂದಿರಬೇಕು. ಇದು ಯಾವ ರೀತಿಯ ಅನ್ಕಂಡೀಷನಲ್ ಆರ್ಡರ್, ಏನಕ್ಕೆ ಇದು ಅನ್ಕಂಡೀಷನಲ್ ಆರ್ಡರ್ ನೋಡೋಣ. ಆ್ಯಂಡ್ ಇಟ್ ಈಸ್ ಸೈನ್ಡ್ ಬೈ ದಿ ಮೇಕರ್, ಯಾರೋ ಈ ಒಂದು ಇನ್ಸ್ಟ್ರೂಮೆಂಟನ್ನು ಬರೀತಾರೋ ಮೇಕರ್, ಅವನ ಮೇಕರ್ ಅಂತ ಕರೀತೀವಿ, ಅವರ ಸಿಗ್ನೇಚರ್ ಇಲ್ಲಿ ಇರಬೇಕು. ಆ್ಯಂಡ್ ಅನ್ಕಂಡೀಷನಲ್ ಆರ್ಡರ್ ಏನಕ್ಕೆ ಇರಬೇಕಂದ್ರೆ ಡೈರೆಕ್ಟಿಂಗ್ ಎ ಸರ್ಟನ್ ಪರ್ಸನ್ ಟು ಪೇ ಎ ಸರ್ಟನ್ ಸಮ್ ಆಫ್ ಮನಿ, ಒಬ್ಬ ಪರ್ಟಿಕ್ಯುಲರ್ ವ್ಯಕ್ತಿಗೆ ಒಂದು ಸರ್ಟನ್ ಸಮ್ ಆಫ್ ಮನಿಯನ್ನು ಪೇ ಮಾಡು ಅಂತ ಡೈರೆಕ್ಟ್ ಮಾಡೋ ರೀತಿ ಇರಬೇಕು. ಆ್ಯಂಡ್ ಅದು ಯಾರಿಗೆ ಪೇಮೆಂಟ್ ಮಾಡಬೇಕು ಅಂತ ನೋಡೋದಾದರೆ ಟು ದಿ ಆರ್ಡರ್ ಆಫ್ ಎ ಸರ್ಟನ್ ಪರ್ಸನ್ ಆರ್ ಟು ಎ ಸರ್ಟನ್ ಪರ್ಸನ್ ಆರ್ ಟು ದ ಬೇರರ್ ಆಫ್ ಇನ್ಸ್ಟ್ರೂಮೆಂಟ್, ಒಬ್ಬ ಪರ್ಟಿಕ್ಯುಲರ್ ವ್ಯಕ್ತಿಗಾಗಲಿ ಅಥವಾ ಅವನ ಆದೇಶದ ಮೇರೆಗೆ ಬೇರೆ ವ್ಯಕ್ತಿಗಾಗಲಿ, ಅಥವಾ ಅದೇನಾದರೂ ಬೇರೆ ಇನ್ಸ್ಟ್ರೂಮೆಂಟ್ ಆದರೆ ಯಾರು ಆ ಇನ್ಸ್ಟ್ರೂಮೆಂಟನ್ನು ತರ್ತಾರೋ ಕೈಯಲ್ಲಿ ಇಟ್ಕೊಂಡು ಅಂಥ ವ್ಯಕ್ತಿಗೆ ಆ ಅಮೌಂಟನ್ನು ಪೇ ಮಾಡಿ ಅಂತ ಒಂದು ಡೈರೆಕ್ಷನನ್ನು ಅನ್ಕಂಡೀಷನಲ್ ಆರ್ಡರ್ ರೂಪದಲ್ಲಿ ರೈಟಿಂಗ್ ರೂಪದಲ್ಲಿ ಬರೆದಿದ್ದೇ ಆದರೆ ಅಂಥ ಒಂದು ಬಿಲ್ಲನ್ನೇ ನಾವು ಇಲ್ಲಿ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಅಂತ ನಾವು ವ್ಯಾಖ್ಯಾನಿಸಲಾಗಿದೆ ಸೆಕ್ಷನ್ 5ಅಲ್ಲಿ. ಸೊ ಈ ರೀತಿ ಸೆಕ್ಷನ್ 5 ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟು ಲೆಂತಿ ಡೆಫಿನೇಷನ್ ಕೊಟ್ಟರು. ಇದನ್ನು ಸಿಂಪ್ಲಿಫೈ ಮಾಡಿ ನಾವು ಹೇಳೋದಾದರೆ ಇಟ್ ಈಸ್ ನಥಿಂಗ್ ಬಟ್ a bill which binds a particular person to pay a particular amount to a specified person on a particular date at a particular date. ಒಂದು ಪರ್ಟಿಕ್ಯುಲರ್ ಡೇಟ್ ದಿನ ಅಥವಾ ಅದಕ್ಕಿಂತ ಮುಂಚೆ ಒಂದು ಪರ್ಟಿಕ್ಯುಲರ್ ವ್ಯಕ್ತಿಗೆ ಸರ್ಟೆನ್ ಸಮ್ ಆಫ್ ಮನಿಯನ್ನು ಪೇ ಮಾಡು ಅಂತ ಹೇಳ್ಬಿಟ್ಟು ಒಬ್ಬ ವ್ಯಕ್ತಿಗೆ ಆರ್ಡರ್ ಮಾಡ್ತಾ, ಅನ್ಕಂಡೀಷನಲ್ ಆರ್ಡರ್ ಮಾಡ್ತಾ ನಾವು ಒಂದು ಬರಹದ ರೂಪದಲ್ಲಿ ಒಂದು ಡಾಕ್ಯುಮೆಂಟನ್ನು ಬರೆದಿದ್ದೇ ಆದರೆ ಅದನ್ನೇ ಬಿಲ್ ಆಫ್ ಎಕ್ಸ್ಚೇಂಜ್ ಅಂತ ಕರಿತೀವಿ. ಇಲ್ಲಿ ಬಿಲ್ ಆಫ್ ಎಕ್ಸ್ಚೇಂಜ್ ಅಂತ ಯಾಕೆ ಈ ಹೆಸರು ಬಂತು, ವೈ ದ ಟರ್ಮ್ ಬಿಲ್ ಆಫ್ ಎಕ್ಸ್ಚೇಂಜ್ ಹ್ಯಾಸ್ ಬಿನ್ ಎಮರ್ಜ್ಡ್. ಸಿ ಒಂದು ಎಕ್ಸಾಂಪಲ್ ಹೇಳೋಣ. ರಮೇಶ್, ಸತೀಶ್ ಆ್ಯಂಡ್ ಸುರೇಶ್, 3 ವ್ಯಕ್ತಿಗಳಿದ್ದಾರೆ. ರಮೇಶ್, ಸತೀಶ್ ಆ್ಯಂಡ್ ಸುರೇಶ್. ರಮೇಶ್ ಅನ್ನೋ ವ್ಯಕ್ತಿ ಸತೀಶ್ ಅನ್ನೋ ವ್ಯಕ್ತಿಯಿಂದ ರಾ ಮೆಟೀರಿಯಲ್ಸನ್ನು ಪರ್ಚೇಸ್ ಮಾಡ್ದ. ಓಕೆ, ರಮೇಶ್ ಅನ್ನೋ ವ್ಯಕ್ತಿ ಸತೀಶ್ ಅನ್ನೋ ವ್ಯಕ್ತಿಯಿಂದ ರಾ ಮೆಟೀರಿಯಲ್ಸನ್ನು ಪರ್ಚೇಸ್ ಮಾಡ್ದ. ಈಗ ರಮೇಶ್ ಅನ್ನೋ ವ್ಯಕ್ತಿ ಸತೀಶ್ ಅನ್ನೋ ವ್ಯಕ್ತಿಗೆ 50,000 ರೂಪಾಯಿ ಪೇ ಮಾಡಬೇಕಾಗಿದೆ, ಬಿಕಾಸ್ ಹಿ ಹ್ಯಾಸ್ ಪರ್ಚೇಸ್ಡ್ ರಾ ಮೆಟೀರಿಯಲ್ಸ್ ಫ್ರಮ್ ಸತೀಶ್. ಅದೇ ರೀತಿ ಸತೀಶ್ ಅನ್ನೋ ವ್ಯಕ್ತಿ ಸುರೇಶ್ ಅನ್ನೋ ವ್ಯಕ್ತಿಯಿಂದ ರಾ ಮೆಟೀರಿಯಲ್ಸನ್ನು ಪರ್ಚೇಸ್ ಮಾಡ್ದ. ಸತೀಶ್ ಅನ್ನೋ ವ್ಯಕ್ತಿ ಸುರೇಶ್ ಅನ್ನೋ ವ್ಯಕ್ತಿಯಿಂದ ರಾ ಮೆಟೀರಿಯಲ್ಸನ್ನು ಪರ್ಚೇಸ್ ಮಾಡ್ದ. ಸೊ ಇಲ್ಲಿ ಸತೀಶು ಸುರೇಶ್ಗೆ 50,000 ಪೇ ಮಾಡಬೇಕು. ಓಕೆ, ಕ್ಲಿಯರ್. ಸೊ ಇಲ್ಲಿ ಸತೀಶ್ ಅನ್ನೋ ವ್ಯಕ್ತಿ ರಮೇಶ್ ಅನ್ನೋ ವ್ಯಕ್ತಿಯಿಂದ 50,000 ಇಸ್ಕೋಬೇಕು, ಜೊತೆಗೆ ಸತೀಶ್ ಅನ್ನೋ ವ್ಯಕ್ತಿ 50,000 ಸುರೇಶ್ಗೆ ಪೇ ಮಾಡಬೇಕು.
ಸೊ ಇದು ಇಟ್ ಇಸ್ ಅ ಕಾನ್ಸೆಪ್ಟ್. ಸೊ ಇಲ್ಲಿ ಈ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಕಾನ್ಸೆಪ್ಟು ಯಾವ ರೀತಿ ಬಳಸ್ಬೋದು ಅಂದರೆ, ಸತೀಶ್ ಅನ್ನೋ ವ್ಯಕ್ತಿ ಏನು ಮಾಡ್ತಾನೆ, ರಮೇಶ್ ಅನ್ನೋ ವ್ಯಕ್ತಿಗೆ ಡೈರೆಕ್ಷನನ್ನು ಕೊಡ್ತಾನೆ, ಆ್ಯಂಡ್ ಅನ್ಕಂಡೀಷನಲ್ ಆರ್ಡರನ್ನು ಮಾಡ್ತಾನೆ. ಸಿ ಮಿಸ್ಟರ್ ರಮೇಶ್, ಪ್ಲೀಸ್ ಪೇ 50,000 ಟು ಮಿಸ್ಟರ್ ಸುರೇಶ್ ಆನ್ ಬಿಹಾಫ್ ಆಫ್ ಮೀ, ಬಿಕಾಸ್ ಯು ಆರ್ ಎನಿ ಹೌ ಲಯಬಲ್ ಟು ಮೀ ₹50,000. ನೀವು ಹೆಂಗಾದರೂ ನನಗೆ 50,000 ಪೇ ಮಾಡಬೇಕು. ಸೊ ಆ 50,000ಅನ್ನು ನನ್ನ ಬದಲಿಗೆ ಸುರೇಶ್ಗೆ ಪೇ ಮಾಡು, ಬಿಕಾಸ್ ಸುರೇಶ್ಗೆ ನಾನು ಪೇ ಮಾಡಬೇಕಾಗಿದೆ ಅಂತ ಹೇಳ್ಬಿಟ್ಟು ಸತೀಶು ಒಂದು ಬಿಲ್ಲನ್ನು ರಮೇಶ್ಗೆ ಬರೀತಾನೆ, ರಮೇಶ್ಗೆ ಅಡ್ರೆಸ್ ಮಾಡ್ತಾ ಬರೀತಾನೆ. ಸೊ ಇಲ್ಲಿ ಸತೀಶ್ ಅನ್ನೋ ವ್ಯಕ್ತಿ ಮೇಕರ್ ಆಗ್ತಾನೆ, ಬಿಲ್ಗೆ ಮೇಕರ್ ಆಗ್ತಾನೆ, ಆ್ಯಂಡ್ ರಮೇಶ್ಗೆ ಅಡ್ರೆಸ್ ಮಾಡಿ ಆ ಬಿಲ್ಲನ್ನು ಬರೆದಿರೋ ಕಾರಣ ಈ ವಿಲ್ ಬಿ ಡ್ರಾವಿ. ಆ್ಯಂಡ್ ಈ ಅಮೌಂಟ್ ಯಾರಿಗೆ ಸೇರಬೇಕು ಅಂತ ಅಲ್ಲಿ ಬರೆದಿದ್ದಾರೆ ಅಂದರೆ ಸುರೇಶ್ಗೆ ಸೇರಬೇಕು ಅಂತ ಬರೆದಿದ್ದಾರೆ. ಸೊ ಸುರೇಶ್ ವಿಲ್ ಬಿ ಪೇ. ಸಿಂಪಲಾಗಿ ಹೇಳ್ಬೇಕಂದ್ರೆ, ಒಬ್ಬ ವ್ಯಕ್ತಿ ತನಗೆ ಬರಬೇಕಾಗಿರೋ ಅಮೌಂಟನ್ನು ತಾನು ಬೇರೆ ವ್ಯಕ್ತಿಗೆ ಕೊಡಬೇಕಾಗಿರೋಂಥ ಅಮೌಂಟನ್ನು ನೋಡಿಕೊಂಡು ಅವನೇನು ಮಾಡ್ತಾನೆ, ಈ ಅಮೌಂಟು ನನ್ನ ಬದಲಿಗೆ ನಾನು ಬೇರೆಯವ್ರಿಗೆ ಕೊಡಬೇಕಾಗಿದೆ, ಸೊ ನೀನು ನನ್ನ ಪರವಾಗಿ ನನ್ನ ಅಮೌಂಟನ್ನು ಆ ವ್ಯಕ್ತಿಗೆ ಕೊಡು ಅಂತ ಹೇಳ್ಬಿಟ್ಟು ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಡೈರೆಕ್ಷನನ್ನು ಕೊಡ್ತಾನೆ. ಸೊ ದಟ್ ಈಸ್ ಕಾಲ್ಡ್ ಬಿಲ್ ಆಫ್ ಎಕ್ಸ್ಚೇಂಜ್. ಸೊ ಅವನು ಪೇ ಮಾಡಬೇಕಾದಂಥ ಬಿಲ್ಲನ್ನು ದೇ ಹ್ಯಾವ್ ಎಕ್ಸ್ಚೇಂಜ್ಡ್. ಸೊ ಅದಕ್ಕೆ ಅದರಲ್ಲಿ ಬಿಲ್ ಆಫ್ ಎಕ್ಸ್ಚೇಂಜ್ ಅನ್ನೋ ಕಾನ್ಸೆಪ್ಟನ್ನು ನಾವು ಆ ಒಂದು ಟರ್ಮಿನಾಲಜಿಯನ್ನು ನಾವಿಲ್ಲಿ ಬಳಸ್ತೀವಿ. ಸೊ ಸಿಂಪಲಾಗಿ ಹೇಳ್ಬೇಕಂದ್ರೆ, ಒಬ್ಬ ವ್ಯಕ್ತಿ ತನಗೆ ಬರಬೇಕಾಗಿರೋಂಥ ಅಮೌಂಟನ್ನು ಜೊತೆಗೆ ತಾನು ಪೇ ಮಾಡಬೇಕಾಗಿರೋಂಥ ಅಮೌಂಟನ್ನು ಇವೆರಡನ್ನ ಟ್ಯಾಲಿ ಮಾಡಿಕೊಂಡು, ಸೊ ತನಗೆ ಬರಬೇಕಾಗಿರೋಂಥ ವ್ಯಕ್ತಿಯಿಂದ ತಾನು ಕೊಡಬೇಕಾಗಿರೋಂಥ ವ್ಯಕ್ತಿಗೆ ಒಂದು ಡೈರೆಕ್ಷನನ್ನು ಕೊಡ್ತಾನೆ. ಸೊ ಈ ಅಮೌಂಟನ್ನು ನನ್ನ ಬದಲಿಗೆ ಆ ಒಂದು ಪರ್ಟಿಕ್ಯುಲರ್ ವ್ಯಕ್ತಿಗೆ ಕೊಡು, ಸೊ ಆ ಒಂದು ಪರ್ಟಿಕ್ಯುಲರ್ ಡೇಟ್ ದಿನ ಅಥವಾ ಅದಕ್ಕಿಂತ ಮುಂಚೆ ಯಾವಾಗ ಡಿವೈಡ್ ಮಾಡ್ತಾನೋ ಆ ಸಂದರ್ಭದಲ್ಲಿ ಅದನ್ನು ಕೊಡು ಅಂತ ಹೇಳ್ಬಿಟ್ಟು ಒಬ್ಬ ಪರ್ಟಿಕ್ಯುಲರ್ ವ್ಯಕ್ತಿ ಇನ್ನೊಬ್ಬ ಪರ್ಟಿಕ್ಯುಲರ್ ವ್ಯಕ್ತಿಗೆ ಇನ್ಸ್ಟ್ರಕ್ಷನನ್ನು ಬರೀತಾನೆ, ಒಂದು ಅನ್ಕಂಡೀಷನಲ್ ಆರ್ಡರನ್ನು ಮಾಡ್ತಾನೆ. ಸೊ ದಟ್ ಇನ್ಸ್ಟ್ರಕ್ಷನ್ ಆ್ಯಂಡ್ ದಟ್ ಸ್ಟೇಟ್ಮೆಂಟ್ ಆ್ಯಂಡ್ ದಟ್ ರಿಟರ್ನ್ ಡಾಕ್ಯುಮೆಂಟ್ ಈಸ್ ಕಾಲ್ಡ್ ಆಸ್ ಬಿಲ್ ಆಫ್ ಎಕ್ಸ್ಚೇಂಜ್. ಹೋಪ್ ಯು ಅಂಡರ್ಸ್ಟುಡ್. ಸೊ ಬಿಲ್ ಆಫ್ ಎಕ್ಸ್ಚೇಂಜಲ್ಲಿ ಏನೆಲ್ಲ ಲಕ್ಷಣಗಳು ಇರ್ತವೆ? ವಾಟ್ ಆರ್ ದ ಫ್ಯೂಚರ್ಸ್ ಆಫ್ ಬಿಲ್ಸ್ ಆಫ್ ಎಕ್ಸ್ಚೇಂಜ್? ಲೆಟ್ ಅಸ್ ಸಿ. ಎ ಬಿಲ್ ಮಸ್ಟ್ ಬಿ ಇನ್ ರೈಟಿಂಗ್. ಸೊ ಬಿಲ್ ಅನ್ನೋದು ಬರಹದ ರೂಪದಲ್ಲಿರಬೇಕು. ಡ್ಯೂಲಿ ಸೈನ್ಡ್ ಬೈ ಇಟ್ಸ್ ಡ್ರಾವರ್. ಯಾರು ಆ ಬಿಲ್ಲನ್ನು ಬರ್ತಿರ್ತಾರೋ ಆ ವ್ಯಕ್ತಿಯಿಂದ ಅದು ಸಿಗ್ನೇಚರ್ ಹಾಕಿರ್ಪಡಬೇಕು. ಜೊತೆಗೆ ಅಕ್ಸೆಪ್ಟೆಡ್ ಬೈ ಇಟ್ಸ್ ಡ್ರಾವಿ. ಯಾರಿಗೆ ಆ ಬಿಲ್ ಅಡ್ರೆಸ್ ಆಗಿದೆಯೋ ಆ ವ್ಯಕ್ತಿ ಅದನ್ನು ಅಕ್ಸೆಪ್ಟ್ ಮಾಡಿರಬೇಕು. ಸೊ ಅವಾಗ ಹೇಳಿದೆ, ಸತೀಶ್ ಅನ್ನೋ ವ್ಯಕ್ತಿ ರಮೇಶ್ ಅನ್ನೋ ವ್ಯಕ್ತಿಗೆ ಸುರೇಶ್ ಅನ್ನೋ ವ್ಯಕ್ತಿಗೆ ದುಡ್ಡು ಕೊಡು ಅಂತ ಹೇಳ್ಬಿಟ್ಟು ಡೈರೆಕ್ಷನ್ ಕೊಟ್ಟ. ಸತೀಶ್ ಅನ್ನೋ ವ್ಯಕ್ತಿ ರಮೇಶ್ ಅನ್ನೋ ವ್ಯಕ್ತಿಗೆ ಹೇಳ್ದ, ನೋಡಪ್ಪ ನೀನು ಕೊಡಬೇಕಾದಂಥ 50,000 ನನಗೆ ಕೊಡಬೇಡ, ಸುರೇಶ್ಗೆ ಕೊಡು ಅಂತ ಹೇಳ್ಬಿಟ್ಟು ಇನ್ಸ್ಟ್ರಕ್ಷನನ್ನು ಅನ್ಕಂಡೀಷನಲ್ ಆರ್ಡರ್ ಆಗಿ ಹೇಳ್ದ, ಡೈರೆಕ್ಷನ್ ಮಾಡ್ದ. ಸೊ ಇಲ್ಲಿ ಸತೀಶ್ ಅನ್ನೋ ವ್ಯಕ್ತಿ ಡ್ರಾವರ್ ಆಗ್ತಾನೆ ಆ್ಯಂಡ್ ರಮೇಶ್ ಅನ್ನೋ ವ್ಯಕ್ತಿ ಡ್ರಾವಿ ಆಗ್ತಾನೆ. ಸೊ ರಮೇಶ್ ಅನ್ನೋ ವ್ಯಕ್ತಿ ಏನು ಮಾಡಬೇಕು, ಆ ಏನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾನೋ ಆ ಇನ್ಸ್ಟ್ರಕ್ಷನನ್ನು ಅವನು ಅಕ್ಸೆಪ್ಟ್ ಮಾಡಬೇಕು. ಸೊ ಅಲ್ಲಿ ಅವಾಗ ಆ ಬಿಲ್ಲು ವ್ಯಾಲಿಡ್ ಆಗುತ್ತೆ ಆ್ಯಂಡ್ ಅಫ್ಕೋರ್ಸ್ ಆ ಬಿಲ್ಗೆ ಸ್ಟ್ಯಾಂಪ್ ಡ್ಯೂಟಿ ಕೂಡ ಹಾಕಿರಬೇಕಾಗುತ್ತೆ. ಸೊ ಫಸ್ಟ್ಲಿ ಇಟ್ ಮಸ್ಟ್ ಬಿ ಇನ್ ರೈಟಿಂಗ್ ಆ್ಯಂಡ್ ಸೈನ್ಡ್ ಬೈ ದಿ ಡ್ರಾವರ್ ಆ್ಯಂಡ್ ಅಕ್ಸೆಪ್ಟೆಡ್ ಬೈ ದ ಡ್ರಾವಿ ಆ್ಯಂಡ್ of course it must be duly stamped. Second one is that it must contain an order to pay. ಬಿಲ್ ಆಫ್ ಎಕ್ಸ್ಚೇಂಜ್ ಅನ್ನೋದು ಆರ್ಡರ್ ಟು ಪೇ ಅನ್ನೋದಿರಬೇಕು. ಪ್ಲೀಸ್, ಕೈಂಡ್ಲಿ ಇಂಥ ವರ್ಡ್ಸು ಬೇಕಿಲ್ಲ, ಬಿಕಾಸ್ ಅದು ಬರಬೇಕಾಗಿರೋಂಥ ಅಮೌಂಟು. ಸೊ ನಾವೇನು ಮಾಡಬೇಕು, ಆರ್ಡ್ರ್ ಮಾಡಿ ಇಸ್ಕೋಬೇಕಾಗುತ್ತೆ. ನಾವು ಇಸ್ಕೋಬೋದು ಅಥವಾ ಬೇರೆಯವ್ರಿಗೆ ಕೊಡು ಅಂತ ಹೇಳ್ಬೋದು. ಸೊ ಕರೆಕ್ಟಾ? ಸೊ ಅದಕ್ಕೆ ಇಲ್ಲಿ ಆರ್ಡರ್ ಅನ್ನೋ ವರ್ಡ್ ನಾವು ಕಾಣಬೇಕು. ಅಂದರೆ ಇನ್ ದ ಸೆನ್ಸ್ ಆರ್ಡರ್ ಅಂದರೆ ದ ಪರ್ಟಿಕ್ಯುಲರ್ ಆರ್ಡರ್ ಅನ್ನೋ ಒಂದು ಟರ್ಮಿನಾಲಜಿ ಬಳಸಬೇಕು ಅಂತ ಅನ್ನಲ್ಲ. ಆ ಒಂದು ಬಿಲ್ ಆಫ್ ಎಕ್ಸ್ಚೇಂಜಲ್ಲಿ ಆ ಒಂದು ಬಿಲ್ಲಲ್ಲಿ ಏನಿದೆ, ಆ ಬಿಲ್ಲಲ್ಲಿ ಆರ್ಡರ್ ಅನ್ನೋ ಸ್ಟೇಟ್ಮೆಂಟು ಇದ್ದರೂ ಇರದೇ ಇದ್ದರೂ ಆ ಸ್ಟೇಟ್ಮೆಂಟು ಆರ್ಡರ್ ಸೆನ್ಸಲ್ಲಿ ಇರಬೇಕು. ಗೊತ್ತಾಯ್ತಾ? ಅಂದರೆ ರಿಕ್ವೆಸ್ಟ್ ರೂಪದಲ್ಲಿ ಇರಬಾರ್ದು ಸ್ಟೇಟ್ಮೆಂಟ್ಸು ನಿಮಗೆ. ಆ್ಯಂಡ್ ವರ್ಡ್ಸ್ ಲೈಕ್ ಪ್ಲೀಸ್ ಪೇ ₹5,000 ಆ್ಯಂಡ್ ಡಿಮ್ಯಾಂಡ್ ಆ್ಯಂಡ್ ಅಬ್ಲೈಜ್ ಆರ್ ನಾಟ್ ಯೂಸ್ಡ್, ಬಿಕಾಸ್ ಅದು ನಮಗೆ ಬರಬೇಕಾದಂಥ ಅಮೌಂಟು, ರಮೇಶಿಂದ ಸತೀಶ್ ಇಸ್ಕೋಬೇಕಾದಂಥ ಅಮೌಂಟು. ಸೊ ಅಲ್ಲಿ ಸತೀಶ್ ರಿಕ್ವೆಸ್ಟ್ ಮಾಡೋಂಥ ಅವಶ್ಯಕತೆ ಇಲ್ಲ. ಸೊ ಸತೀಶ್ ನೀಡ್ ಟು ಆರ್ಡರ್. ಸೊ ರಮೇಶ್ಗೆ ಆರ್ಡರ್ ಮಾಡಬೇಕು, ನೋಡಪ್ಪ ಈ ಅಮೌಂಟನ್ನು ನನ್ನ ಪರವಾಗಿ ಸುರೇಶ್ಗೆ ಕೊಡು ಅಂತ ಹೇಳ್ಬಿಟ್ಟು ಆರ್ಡರ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಆ ಸ್ಟೇಟ್ಮೆಂಟು ಯಾವ ರೂಪದಲ್ಲಿರಬೇಕು, ಯಾವ ಸೆನ್ಸಲ್ಲಿ ಇರಬೇಕಂದ್ರೆ ಆರ್ಡರ್ ಸೆನ್ಸಲ್ಲಿ ಇರಬೇಕು. ಆ್ಯಂಡ್ ಆರ್ಡರ್ ಮಸ್ಟ್ ಬಿ ಅನ್ಕಂಡೀಷನಲ್. ಯಾವುದೇ ರೀತಿ ಕಂಡೀಷನ್ ಹಾಕಿರಬಾರ್ದು. ಮತ್ತು ಈ ಕಂಡೀಷನ್ ಪೂರೈಸಬೇಕು, ಈ ರೀತಿ ಒಂದು ಪರ್ಟಿಕ್ಯುಲರ್ ಕಂಡೀಷನನ್ನು ಹಾಕಿಬಿಟ್ಟು ಸೊ ಆರ್ಡರ್ ಮಾಡೋದು ಅಲ್ಲ. ದ ಆರ್ಡರ್ ಮಸ್ಟ್ ಬಿ ಅನ್ಕಂಡೀಷನಲ್.
ಯಾವುದೇ ರೀತಿಯ ಕಂಡೀಷನ್ಸ್ ಅಲ್ಲ ಹಾಕಿರಬಾರ್ದು. ಸೊ ಪೇ ಟು ಸುರೇಶ್ಗೆ ಅದು ಅಮೌಂಟನ್ನು ಪೇ ಮಾಡು ಯಾವಾಗ, ವೆನ್ ಸುರೇಶ್ ಕಂಪ್ಲೀಟ್ಸ್ ಈಸ್ ಬಿ ಕಾಮ್ ಕಂಪ್ಲೀಟ್ ಮಾಡಿದಾಗ ಸುರೇಶ್ಗೆ ಈ ದುಡ್ಡನ್ನು ಕೊಡು ಅಂತ ಹೇಳ್ಬಿಟ್ಟು ಕಂಡೀಷನ್ ಹಾಕಿ ನೀವು ಆರ್ಡರ್ ಮಾಡಿದ್ರೆ ಇಟ್ ವಿಲ್ ಬಿ ಇನ್ವ್ಯಾಲಿಡ್. ಸೊ ಅದಕ್ಕೆ ಇಲ್ಲಿ ಆರ್ಡರ್ ಅನ್ನೋದು ಅನ್ಕಂಡೀಷನಲ್ ಆಗಿರಬೇಕು. ಆ್ಯಂಡ್ ಆರ್ಡರ್ ಮಸ್ಟ್ ಬಿ ಟು ಪೇ ಮನಿ ಆ್ಯಂಡ್ ಮನಿ ಅಲೋನ್. ಇಲ್ಲಿ ಆರ್ಡರ್ ಅನ್ನೋದು ಕೇವಲ ಹಣವನ್ನು ಪಾವತಿ ಬಗ್ಗೆ ಮಾತ್ರ ಇರಬೇಕೆ ಹೊರತು ಬೇರೆ ಯಾವುದೇ ಒಂದು ವಸ್ತು ವ್ಯವಹಾರ ಆಗಲಿ ಅಲ್ಲಿ ಇರಬಾರ್ದು. ಸೊ ರಮೇಶ್ಗೆ ಏನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾನೆ ಸತೀಶ್ ಅನ್ನೋ ವ್ಯಕ್ತಿ. ಸೊ ಸತೀಶ್ ಅನ್ನೋ ವ್ಯಕ್ತಿ ರಮೇಶ್ಗೆ ಹೇಳಬೇಕು ಈ 50,000 ಸುರೇಶ್ಗೆ ಕೊಡು ಅಂತ ಹೇಳಬೇಕು. ಅಲ್ಲಿ 50,000 ಅನ್ನೋದು ಮನಿ. ಸೊ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಅನ್ನೋದು ಕೇವಲ ಹಣದ ಪಾವತಿಗೆ ಮಾತ್ರ ನಾವು ಬಳಸ್ತೀವಿ. ಬೇರೆ ವಸ್ತು ಅಥವಾ ಬೇರೆ ಒಂದು ಗೋಲ್ಡು ಜ್ಯುವೆಲರಿ ಇಂಥದಕ್ಕೆ ನಾವು ಬಿಲ್ಸ್ ಆಫ್ ಎಕ್ಸ್ಚೇಂಜನ್ನು ಬಳಸೋಕ್ಕೆ ಸಾಧ್ಯವಿಲ್ಲ. ಆ್ಯಂಡ್ ಸಮ್ ಪೇಯಬಲ್ ಮಸ್ಟ್ ಬಿ ಸರ್ಟನ್ಲಿ ಮೆನ್ಷನ್ಡ್. ಅಫ್ಕೋರ್ಸ್ ಎಷ್ಟು ಅಮೌಂಟು ಪೇ ಆಗಬೇಕಾಗಿದೆ ಅನ್ನೋದನ್ನು ಕ್ಲಿಯರ್ ಕಟ್ಟಾಗಿ ಬಿಲ್ ಆಫ್ ಎಕ್ಸ್ಚೇಂಜಲ್ಲಿ ಮೆನ್ಷನ್ ಮಾಡಿರಬೇಕು. 50,000 ಅಂದರೆ 50,000, 10,000 ಅಂದರೆ 10,000. ಆ ಬಿಲ್ಲು ಅಮೌಂಟು ಪರ್ಫೆಕ್ಟ್ ಆಗಿರಬೇಕು, ಸರ್ಟನಿಟಿ ಆಗಿರಬೇಕು. ಆ್ಯಂಡ್ ಅಫ್ಕೋರ್ಸ್ ದ ಪಾರ್ಟೀಸ್ ಟು ಬಿಲ್ ಮಸ್ಟ್ ಬಿ ಸರ್ಟನ್. ಯಾರು ಡ್ರಾವರ್, ಯಾರು ಡ್ರಾವಿ ಆ್ಯಂಡ್ ಯಾರು ಪೇಯಿ ಅನ್ನೋದು ಕ್ಲಿಯರ್ ಕಟ್ಟಾಗಿ ಮೆನ್ಷನ್ ಮಾಡಿರಬೇಕು. ಬಿಕಾಸ್ ವಿತೌಟ್ ದ clarity with regard to the parties, nothing will happen. So the bill of exchange should contain who are drawer, who are drawee and who is payee. These parties must be clearly mentioned in the bill of exchange. So like this we can define the features of bills of exchange. Now moving to the topic called parties to bills of exchange. Bills of exchange ಅಲ್ಲಿ ಯಾರೆಲ್ಲ ಬರ್ತಾರೆ, or all the parties will come in case of bills of exchange. As I told already, drawer ಅಂದರೆ ಯಾರು ಇನ್ಸ್ಟ್ರಕ್ಷನನ್ನು ಕೊಡ್ತಾನೋ, ಯಾರು ಅನ್ಕಂಡೀಷನ್ ಆರ್ಡರ್ ಮಾಡ್ತಾನೋ ಅವನೇ ಡ್ರಾವರ್. ಇನ್ನೂ ಸಿಂಪಲ್ ಆಗಿ ಬಂದರೆ ಬಿಲ್ ಯಾರು ಬರೀತಾರೋ ಅವರು. ಅವೆಲ್ಲ ಹೇಳಿದೆ ಸತೀಶ್ ಅನ್ನೋ ವ್ಯಕ್ತಿ ರಮೇಶ್ ಅನ್ನೋ ವ್ಯಕ್ತಿಗೆ ಆರ್ಡರ್ ಮಾಡ್ತಾನೆ, ನೋಡಪ್ಪ ರಮೇಶ್, ನೀನು ನನಗೆ ಕೊಡಬೇಕಿರೋಂಥ 50,000 ನನಗೆ ಕೊಡಬೇಡ, ಸುರೇಶ್ಗೆ ಕೊಡು ಅಂತ ಹೇಳ್ಬಿಟ್ಟು ಆರ್ಡರ್ ಮಾಡ್ತಾನೆ. ಸೊ ಇಲ್ಲಿ ಸತೀಶ್ ವಿಲ್ ಬಿ ಡ್ರಾವರ್. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ದ ಪರ್ಸನ್ ಹೂ ಮೇಕ್ಸ್ ದಿ ಆರ್ಡರ್ ಫಾರ್ ದಿ ಪೇಮೆಂಟ್. ಯಾರು ಆರ್ಡರ್ ಮಾಡ್ತಾನೋ, ಪೇಮೆಂಟ್ ಮಾಡು, ಈ ಒಂದು ಪರ್ಟಿಕ್ಯುಲರ್ ವ್ಯಕ್ತಿಗೆ ಪೇಮೆಂಟ್ ಮಾಡುವಂಥ ಆರ್ಡರ್ ಮಾಡ್ತಾನಲ್ಲ ಅಂಥ ವ್ಯಕ್ತಿ ನಾವಿಲ್ಲಿ ಡ್ರಾವರ್ ಅಂತ ಕರಿತೀವಿ. ಸೊ ಡ್ರಾವಿ ಅಂದರೆ ಯಾರು? ದ ಪರ್ಸನ್ ಟು ಹೋಮ್ ದ ಆರ್ಡರ್ ಟು ಪೇ ಈಸ್ ಮೇಡ್. ಯಾರಿಗೆ ಆರ್ಡರ್ ಮಾಡಲಾಗಿದೆಯೋ ಅವೆಲ್ಲ ಹೇಳಿದೆ ಸುರೇಶ್ಗೆ ಪೇಮೆಂಟನ್ನು ಮಾಡು ಅಂತ ಹೇಳ್ಬಿಟ್ಟು ನಾವು ಯಾರಿಗೆ ಆರ್ಡರ್ ಮಾಡ್ತಿದ್ದೀವಿ, ರಮೇಶ್ಗೆ ಆರ್ಡರ್ ಮಾಡ್ತಿದ್ದೀವಿ. ಸೊ ರಮೇಶ್ ವಿಲ್ ಬಿ ಡ್ರಾವಿ. ಸೊ ಅವೆಲ್ಲ ಹೇಳ್ಕೊಟ್ಟಿರುವಂಥ ಒಂದು ಎಕ್ಸಾಂಪಲಲ್ಲಿ ರಮೇಶ್ಗೆ ವಿ ಹ್ಯಾವ್ ಇನ್ಸ್ಟ್ರಕ್ಟೆಡ್, ವಿ ಹ್ಯಾವ್ ಆರ್ಡರ್ಡ್. ಸೊ ಸಿ ಮಿಸ್ಟರ್ ರಮೇಶ್, ವಿ ಹ್ಯಾವ್ ಟು ಪೇ ದಿಸ್ ಅಮೌಂಟ್ ಟು ಮಿಸ್ಟರ್ ಸುರೇಶ್ ಅಂತ ನಾವು ಹೇಳಿದ್ದೀವಿ. ಸೊ ಅಲ್ಲಿ ಯಾರಿಗೆ ಆರ್ಡರ್ ಮಾಡಿದ್ದೀವಿ ಅಂದರೆ ರಮೇಶ್ಗೆ ಆರ್ಡರ್ ಮಾಡಿದ್ದೀವಿ. ಸೊ ರಮೇಶ್ ವಿಲ್ ಬಿ ಡ್ರಾವಿ. ದೆನ್ ಹೂ ಈಸ್ ಪೇ? ಪೇ ಈಸ್ ನಥಿಂಗ್ ಬಟ್ ಟು ಹೋಮ್ ದ ಪೇಮೆಂಟ್ ನೀಡ್ ಟು ಬಿ ಮೇಡ್. ಯಾರಿಗೆ ಪೇಮೆಂಟ್ ಮಾಡಬೇಕಾಗಿದೆಯೋ, ಬಿಲ್ನ ಹಣವನ್ನು ಯಾರಿಗೆ ಪೇಮೆಂಟ್ ಮಾಡಬೇಕಾಗಿದೆಯೋ ಅಂಥ ವ್ಯಕ್ತಿ ನಾವಿಲ್ಲಿ ಪೇ ಅಂತ ಕರಿತೀವಿ. ಅಲ್ಲೇ ಹೇಳಿದೆ ಸುರೇಶ್ ಅನ್ನೋ ವ್ಯಕ್ತಿಗೆ ಆ ಬಿಲ್ ಮೊತ್ತವನ್ನು ಸೇರಿಸಿ ಅಥವಾ ಆ ಬಿಲ್ ಮೊತ್ತವನ್ನು ಕೊಡಿ ಅಂತ ಆ ಬಿಲ್ಲಲ್ಲಿ ಬರೆದಿದ್ದಾರೆ. ಸೊ ಸುರೇಶ್ ವಿಲ್ ಬಿ ಪೇ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಅಲ್ಟಿಮೇಟ್ ಬೆನಿಫಿಷರಿ ಆಫ್ ದಿ ಬಿಲ್. ಸೊ ದಟ್ ಪರ್ಸನ್ ಇಸ್ ಕಾಲ್ಡ್ ಆಸ್ ಪೇ ಆರ್ ದ ಪರ್ಸನ್ ಟು ಹೋಮ್ ದ ಪೇಮೆಂಟ್ ನೀಡ್ ಟು ಬಿ ಮೇಡ್. ಆ ಬಿಲ್ನ ಮೊತ್ತವನ್ನು ಯಾರಿಗೆ ಪೇ ಮಾಡಬೇಕಾಗಿದೆಯೋ, ಪಾವತಿ ಮಾಡಬೇಕಾಗಿದೆಯೋ ಅಂಥ ವ್ಯಕ್ತಿನ ನಾವಿಲ್ಲಿ ಪೇ ಅಂತ ಕರಿತೀವಿ. ಸೊ ಈ ರೀತಿ ಡ್ರಾವರ್, ಡ್ರಾವಿ ಆ್ಯಂಡ್ ಪೇಯಿ ಅಂತ 3 ಪ್ರೈಮರಿ ಪಾರ್ಟೀಸನ್ನು ನಾವು ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಕಾನ್ಸೆಪ್ಟಲ್ಲಿ ನೋಡ್ತೀವಿ. ನೆಕ್ಸ್ಟ್ ಓವರ್ ದಿ ಸ್ಕ್ರೀನ್ ವಿ ಕ್ಯಾನ್ ಹ್ಯಾವ್ ಎ ಸ್ಪೆಸಿಮೆನ್ ಆಫ್ ಬಿಲ್ಸ್ ಆಫ್ ಎಕ್ಸ್ಚೇಂಜ್. ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಯಾವ ರೀತಿ ಇರುತ್ತೆ, ಆ ಫಾರ್ಮ್ಯಾಟ್ ಯಾವ ರೀತಿ ಇರುತ್ತೆ ಅಂತ ಒಂದು ಸ್ಪೆಸಿಮೆನ್ ಕಾಪಿಯನ್ನು ನಾವಿಲ್ಲಿ ಕೊಟ್ಟಿದ್ವಿ. ಸೊ ಇಲ್ಲಿ ನೋಡಿ, 10,000 4 months after date pay to Mr. B, payee a sum of ₹10,000 for a value received. Address to Mr. C will be the drawee and maker is Mr. A. ಸಿಗ್ನೇಚರ್ ಹಾಕಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಎ ಅನ್ನೋ ವ್ಯಕ್ತಿ ಸಿ ಅನ್ನೋ ವ್ಯಕ್ತಿಗೆ ಇನ್ಸ್ಟ್ರಕ್ಷನ್ ಮಾಡ್ತಿದ್ದಾನೆ, ಆರ್ಡರ್ ಮಾಡ್ತಿದ್ದಾನೆ, ಅನ್ಕಂಡೀಷನಲ್ ಆರ್ಡರ್ ಮಾಡಿದ್ದಾನೆ. ಏನಂತ, ಏನು ಅಮೌಂಟ್ ನೀನು ನನಗೆ ಕೊಡಬೇಕಾಗಿದೆಯೋ ಆ ಅಮೌಂಟನ್ನು ಬಿಗೆ ಕೊಡು, ಬಿ ಅನ್ನೋ ವ್ಯಕ್ತಿಗೆ ಕೊಡು ಅಂತ ಹೇಳ್ಬಿಟ್ಟು ಒಂದು ಆರ್ಡರ್ ಮಾಡಿದ್ದಾನೆ. ಸೊ ದಿಸ್ ಈಸ್ ದ ಸಿಂಪ್ಲೆಸ್ಟ್ ಫಾರ್ಮೆಟ್ ಆಫ್ ಬಿಲ್ಸ್ ಆಫ್ ಎಕ್ಸ್ಚೇಂಜ್. ಅಫ್ಕೋರ್ಸ್ ಬಿಲ್ಸ್ ಆಫ್ ಎಕ್ಸ್ಚೇಂಜಲ್ಲಿ ಸ್ಟ್ಯಾಂಪ್ ಡ್ಯೂಟಿ ಅನ್ನೋದು ಕಂಪಲ್ಸರಿ. ಸೊ ಇಲ್ಲಿ ಇನ್ನೊಂದು ಕಾಪಿಯಲ್ಲಿ, ಇನ್ನೊಂದು ಸ್ಪೆಸಿಫಿಕ್ ಕಾಪಿಯಲ್ಲಿ ನೋಡು, ವಿ ಕ್ಯಾನ್ ಅಬ್ಸರ್ವ್ ಸ್ಟ್ಯಾಂಪ್ ಅನ್ನೋದು ಅಫಿಕ್ಸ್ ಮಾಡಿದ್ದಾರೆ. ಸೊ ಸ್ಟ್ಯಾಂಪ್ ಡ್ಯೂಟಿ ಕಂಪಲ್ಸರಿ ಬಿಲ್ಸ್ ಆಫ್ ಎಕ್ಸ್ಚೇಂಜ್ಗೆ
ಪೇ ಮಾಡಲೇಬೇಕಾಗುತ್ತೆ. ಬಿಕಾಸ್ ಇಂಡಿಯನ್ ಸ್ಟ್ಯಾಂಪ್ ಆ್ಯಕ್ಟ್ ಪ್ರಕಾರ ಏನು ನಾಮ್ಸ್ ಇದೆಯೋ ಆ ನಾಮ್ಸ್ ಪ್ರಕಾರ ಸ್ಟ್ಯಾಂಪ್ ಡ್ಯೂಟಿಯನ್ನು ಪೇ ಮಾಡಬೇಕಾಗುತ್ತೆ ಒಂದು ಬಿಲ್ಸ್ ಆಫ್ ಎಕ್ಸ್ಚೇಂಜು ವ್ಯಾಲಿಡ್ ಅಂತ ಅನ್ಸ್ಕೋಬೇಕು ಅಂದರೆ. ಸೊ ಇದು ಇಲ್ಲಿ ಕೂಡ ಅಷ್ಟೇ, ಇಲ್ಲಿ ಅಡ್ರೆಸ್ ಟು ಬಿ ಅನ್ನೋ ವ್ಯಕ್ತಿಗೆ ಎ ಅನ್ನೋ ವ್ಯಕ್ತಿ ಒಂದು ಅನ್ಕಂಡೀಷನಲ್ ಆರ್ಡರ್ ಮಾಡಿದ್ದಾನೆ. ಏನಂತ, ಸೆಲ್ಫ್ ಅಂದರೆ ಅವನಿಗೆ ಪೇ ಟು ಮೀ, ನನಗೆ ಪೇ ಮಾಡು, ಇಲ್ಲಿ ಬೇರೆ ವ್ಯಕ್ತಿಗೆ ಯಾರಿಗೂ ಬೇಡ, ನೀನು ನನಗೆ ಕೊಡಬೇಕಾದಂಥ ಅಮೌಂಟ್ ಏನಿದೆ ಅದು ನನಗೆ ಪೇ ಮಾಡು ಅಂತ ಹೇಳ್ಬಿಟ್ಟು ಮಿಸ್ಟರ್ ಎ ಅನ್ನೋ ವ್ಯಕ್ತಿ ತನಗೆ ತಾನೇ ಪೇ ಆಗಿ ಅಲ್ಲಿ ತೋರಿಸ್ಕೊಂಡಿದ್ದಾನೆ. ಅಂದರೆ ಎ ಅನ್ನೋ ವ್ಯಕ್ತಿ ಬಿ ಅನ್ನೋ ವ್ಯಕ್ತಿಗೆ ಹೇಳ್ತಿದ್ದಾನೆ, ನೀನು ನನ್ನ ಹತ್ರ ಇಸ್ಕೊಂಡಿರೋ ಅಮೌಂಟನ್ನು ನನಗೆ ಕೊಡು ಅಂತ ಹೇಳ್ಬಿಟ್ಟು ಹೇಳಿದ್ದಾನೆ. ಇಟ್ಸ್ ಲೈಕ್ ಎ ಸೆಲ್ಫ್ ಬಿಲ್. ಸೊ ಈ ರೀತಿ ಕೂಡ ನಾವು ಬಟ್ ಇಂಥ ಒಂದು ಕೇಸಲ್ಲಿ ಮೇಕರು ಆ್ಯಂಡ್ ಪೇಯಿ ಬೋತ್ ಆರ್ ಸೇಮ್. ಅಲ್ಲಿ ಮಿಸ್ಟರ್ ಎ ಅನ್ನೋ ವ್ಯಕ್ತಿ ಮೇಕರ್ ಆಗಿದ್ದಾನೆ, ಜೊತೆಗೆ ಹಿ ವಿಲ್ ಬಿ ದ ಪೇಯಿ ಆಲ್ಸೋ, ಬಿಕಾಸ್ ಅವನಿಗೆ ಪೇಮೆಂಟು ಸೇರುತ್ತೆ. ಸೊ ಅದಕ್ಕೆ he in this case maker and payee will be the same party. And one more specimen copy we can see over the screen. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ಲಿ ಅಕ್ಸೆಪ್ಟೆಡ್ ಅನ್ನೋ ಒಂದು ಟ್ಯಾಬನ್ನು ನಾವು ಕಾಣ್ಬೋದು. ಏನಿದು ಅಕ್ಸೆಪ್ಟೆಡ್ ಅಂದರೆ ಸಿಂಪಲ್, ಇಲ್ಲಿ ಪಿ ಅನ್ನೋ ವ್ಯಕ್ತಿ ಕ್ಯೂ ಅನ್ನೋ ವ್ಯಕ್ತಿಗೆ ಇನ್ಸ್ಟ್ರಕ್ಷನ್ ಅನ್ಕಂಡೀಷನಲ್ ಆರ್ಡರ್ ಮಾಡಿದ್ದಾನೆ. ಏನಂತ, ಮಿಸ್ಟರ್ ಆರ್ಗೆ ಪೇ ಮಾಡು ಅಂತ. ಪಿ ಅನ್ನೋ ವ್ಯಕ್ತಿ ಕ್ಯೂ ಅನ್ನೋ ವ್ಯಕ್ತಿಗೆ ಅನ್ಕಂಡೀಷನಲ್ ಆರ್ಡರ್ ಮಾಡಿದ್ದಾನೆ. ಏನಂತ, ನೀನು ನಾನು ಕೊಡಬೇಕಾದಂಥ ಮೊತ್ತವನ್ನು ಮಿಸ್ಟರ್ ಆರ್ಗೆ ಕೊಡು ಅಂತ ಹೇಳಿದ್ದಾನೆ. ಆಯಿತು ಸರ್ ಅಂತ ಹೇಳ್ಬಿಟ್ಟು ಮಿಸ್ಟರ್ ಕ್ಯೂ ಏನು ಮಾಡಿದ್ದಾನೆ, ಅದನ್ನು ಅಕ್ಸೆಪ್ಟ್ ಮಾಡಿದ್ದಾನೆ. ಸೊ ಯಾರಿಗೆ ಅಡ್ರೆಸ್ ಮಾಡಿಸಲಾಗಿದೆಯೋ ಬಿಲ್ಲು, ಆ ಬಿಲ್ಲು ಅಡ್ರೆಸ್ ಮಾಡಿರೋಂಥ ವ್ಯಕ್ತಿ ಅದನ್ನು ಅಕ್ಸೆಪ್ಟ್ ಮಾಡಬೇಕು. ಸೊ ಅವಾಗೆ ಆ ಬಿಲ್ಲು ವ್ಯಾಲಿಡ್ ಆಗುತ್ತೆ ಆ್ಯಂಡ್ ಅಕ್ಸೆಪ್ಟ್ ಮಾಡಿರೋಂಥ ವ್ಯಕ್ತಿ ವಿಲ್ ಬಿ ಲಯಬಲ್ ಫಾರ್ ದಿ ಪೇಮೆಂಟ್. And one more specimen copy we can see over here. So these copies will be fruitful for your practical life. Practical life ಅಲ್ಲಿ ನಾವು ಬಿಲ್ಸ್ ಆಫ್ ಎಕ್ಸ್ಚೇಂಜ್ ವ್ಯವಹಾರ ಮಾಡಿದಾಗ ಇಂಥ ಒಂದು ಫಾರ್ಮ್ಯಾಟ್ಸ್ ನಮಗೆ ಬಹಳಷ್ಟು ಯೂಸ್ ಆಗುತ್ತೆ. ಸೊ ಸೇಮ್ ಥಿಂಗ್ ಹಿಯರ್ ಆಲ್ಸೋ ಒಂದು ಪಾರ್ಟಿ ಅಹಮದ್ ಜಾಫರ್ ಅನ್ನೋ ವ್ಯಕ್ತಿ ರಶೀದ್ ಅಹ್ಮದ್ಗೆ ಇನ್ಸ್ಟ್ರಕ್ಷನ್ ಅನ್ಕಂಡೀಷನಲ್ ಆರ್ಡರ್ ಮಾಡಿದ್ದಾನೆ. ಏನಂತ, ಟು ಮಿಸ್ಟರ್ ಕಮಲ್ ಅಕ್ಮಲ್ ಅವ್ರಿಗೆ ಅಮೌಂಟನ್ನು ಪೇ ಮಾಡು, ನೀನು ನಾನು ಕೊಡಬೇಕಾದಂಥ ಅಮೌಂಟನ್ನು ಮಿಸ್ಟರ್ ಕಮಲ್ ಅಕ್ಮಲ್ಗೆ ಪೇ ಮಾಡು, ಅಥವಾ ಅವನ ಆರ್ಡರ್ ಪರವಾಗಿ ಅವನ ಆರ್ಡರ್ಗೆ ಅವನು ಯಾರಿಗೆ ಇನ್ಸ್ಟ್ರಕ್ಷನ್ ಕೊಡ್ತಾನೋ ಅವನಿಗೂ ಪೇ ಮಾಡು, ಅವ್ನು ಬಂದಿಲ್ಲ ಅಂದರೆ ಅವನ ಆರ್ಡರ್ ಮೇರೆಗೆ ಬೇರೆಯವ್ರಿಗೆ ಪೇ ಮಾಡು ಅಂತ ಹೇಳ್ಬಿಟ್ಟು ಅಲ್ಲಿ ಅನ್ಕಂಡೀಷನಲ್ ಆರ್ಡ್ರನ್ನು ಅಹ್ಮದ್ ಜಾಫರು ರಶೀದ್ ಅಹ್ಮದ್ಗೆ ಹೇಳಿದ್ದಾನೆ. ಸೊ ದಿಸ್ is also one of the simplest format of bills of exchange. Hope you enjoyed all these contents. So these are my references. So hope you enjoyed my class. So in the next class we are going to talk about the concept of check. Until then, keep smiling. This is Satish Kumar signing out.